ಫೆಬ್ರವರಿ 28ರಿಂದ ಆರಂಭವಾದಂತಹ ಮಧ್ಯಪ್ರಾಚ್ಯದ ಯುದ್ಧ 6ನೇ ವಾರಕ್ಕೆ ಕಾಲಿಟ್ಟಿದೆ. 6ನೇ ವಾರ ಕೂಡ ಮುಂದುವರಿತಾ ಇದೆ. ಮಧ್ಯಪ್ರಾಚ್ಯದಲ್ಲಿ ಪರಿಸ್ಥಿತಿ ತೀರಾ ಹದಗೆಟ್ಟುಬಿಟ್ಟಿದೆ. ಭೀಕರ ಸಾವು ನೋವುಗಳೆಲ್ಲ ಆಗ್ತಾ ಇದೆ. ಅಮೆರಿಕ ಇಸ್ರೇಲ್ ದಾಳಿಗೆ ಇರಾನ್ ಭಾಗಶಃ ಸ್ಮಶಾನವಾಗಿದೆ. ಪರ್ಟಿಕ್ಯುಲರ್ಲಿ ಟೆಹರಾನ್ ಭಾಗದಲ್ಲಂತೂ ವಿಪರೀತ ಡ್ಯಾಮೇಜ್ ಆಗಿದೆ. ಆದರೆ ಯುದ್ಧ ಮತ್ತಷ್ಟು ಘೋರ ಹಂತಕ್ಕೆ ತಲುಪಿದೆ. ಕದನ ವಿರಾಮ ಘೋಷಣೆಯಾಗುವ ಯಾವುದೇ ಲಕ್ಷಣಗಳು ಕೂಡ ಕಂಡು ಬರ್ತಾ ಇಲ್ಲ. ಈ ಮಧ್ಯೆ ನಿನ್ನೆ ಟ್ರಂಪ್ 48 ಗಂಟೆಗಳ ಒಳಗೆ ಹೊರ್ಮುಜ್ ಅನ್ನು ಮುಕ್ತಗೊಳಿಸದೇ ಇದ್ದರೆ ನರಕ ಧರೆಗಿರಿ ಇಳಿಯುತ್ತೆ ಅಂತ ಫೈನಲ್ ವಾರ್ನಿಂಗ್ ಅನ್ನು ಕೊಟ್ಟಿದ್ರು. ಟ್ರಂಪ್ ವಾರ್ನ್ ಬೆನ್ನಲ್ಲೇ ಸ್ವರೂಪನೇ ಬದಲಾಗ್ಬಿಟ್ಟಿದೆ ಯುದ್ಧದ್ದು. ಟ್ರಂಪ್ ಡೆಡ್ಲೈನ್ಗೆ ಇರಾನ್ ಕ್ಯಾರೆ ಎಂದಿಲ್ಲ. ಯುದ್ಧವನ್ನು ಮತ್ತಷ್ಟು ಭೀಕರ ಹಂತಕ್ಕೆ ಕೊಂಡೊಯ್ತಾ ಇದೆ. ಟ್ರಂಪ್ ಎಚ್ಚರಿಕೆ ಬೆನ್ನಲ್ಲೇ ಮೈ ಕೊಡವಿದ ಇರಾನ್ ನಾಪತ್ತೆಯಾಗಿದ್ದ ಪೈಲಟ್ಗಾಗಿ ಕಾರ್ಯಾಚರಣೆ ನಡೆಸ್ತಾ ಇದ್ದ ಅಮೆರಿಕಾಗೆ ಪೆಟ್ಟನ್ನು ಕೊಟ್ಟಿದೆ. ಇರಾನ್ ಮಿಸೈಲ್ ದಾಳಿ ನಡೆಸಿ 2 C-130 ಹರ್ಕ್ಯುಲಸ್ ವಿಮಾನ ಮತ್ತು ಬ್ಲ್ಯಾಕ್ ಹಾಕ್ ಹೆಲಿಕಾಪ್ಟರ್ನ ಹೊಡೆದುರುಳಿಸಿದೆ. ಅಮೆರಿಕದ ಶಕ್ತಿಶಾಲಿ F-15E ಸ್ಟ್ರೈಕ್ ಈಗಲ್ ಯುದ್ಧ ವಿಮಾನವನ್ನು ಇರಾನ್ ಈಗಾಗಲೇ ಹೊಡೆದುರುಳಿಸಿತ್ತು. ಅದರಲ್ಲಿದ್ದ 2 ಪೈಲಟ್ಗಳು ಜಿಗಿದಿದ್ದರು. ಒಬ್ಬರನ್ನ ರಕ್ಷಣೆ ಮಾಡಿದರೆ ಒಬ್ಬ ನಾಪತ್ತೆಯಾಗಿದ್ದ. ಇನ್ನು ದಕ್ಷಿಣ ಇಸ್ಫಹಾನ್ನಲ್ಲಿ ಅಮೆರಿಕದ MQ-9 ಡ್ರೋನ್ ಕೂಡ ಇರಾನ್ ಧ್ವಂಸ ಮಾಡಿದೆ. ಈ ನಡುವೆ ಇರಾನ್ ಅಮೆರಿಕ CIA ಸ್ಟೇಷನ್ಗೆ ಡ್ರೋನ್ಗಳನ್ನು ನುಗ್ಗಿಸಿದೆ. ರಿಯಾದ್ನಲ್ಲಿರ್ತಕ್ಕಂಥ CIA ಸ್ಟೇಷನ್ ಮೇಲೆ ದಾಳಿ ಮಾಡಿದೆ. ಒಂದೇ ನಿಮಿಷದ ಅಂತರದಲ್ಲಿ 2 ಡ್ರೋನ್ಗಳ ದಾಳಿ ಮಾಡಿ ಕಚೇರಿಗೆ ಹಾನಿ ಮಾಡಲಾಗಿದೆ. ಟ್ರಂಪ್ನ ಗೊಡ್ಡು ಬೆದರಿಕೆಗೆ ಸೊಪ್ಪು ಹಾಕದ ಇರಾನ್, ನಿಮ್ಮದು ಅಸಹಾಯಕತನ, ಆತಂಕ, ಮೂರ್ಖತನದ ಕ್ರಮವಾಗಿದೆ. ನರಕದ ದ್ವಾರಗಳು ನಿಮಗಾಗಿ ತೆರೆಯುತ್ತವೆ ಅಂತ ಅಮೆರಿಕಕ್ಕೆ ಇರಾನ್ ಸಂದೇಶವನ್ನು ರವಾನಿಸಿದ್ದಾರೆ. ಇವತ್ತು ಮತ್ತೆ ಟ್ರಂಪ್ ಇರಾನ್ಗೆ ನಿಂದನಾತ್ಮಕ ಕಟು ಪದಗಳಿಂದ ಕೊನೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಹೊರ್ಮುಜ್ ಓಪನ್ ಮಾಡಿ, ಇಲ್ಲದೇ ಇದ್ದರೆ ಮಂಗಳವಾರ ವಿನಾಶ ಕಾದಿದೆ ಅಂತ ವಾರ್ನ್ ಮಾಡಿದ್ದಾರೆ. ಸೇತುವೆಗಳು, ವಿದ್ಯುತ್ ಸ್ಥಾವರ, ಅಣುಸ್ಥಾವರಗಳನ್ನು ಧ್ವಂಸಗೊಳಿಸ್ತೀವಿ ಅಂತ ಬೆದರಿಕೆ ಕೂಡ ಹಾಕಿದ್ದಾರೆ. ಇನ್ನು ನಾಳೆ ರಾತ್ರಿ ಟ್ರಂಪ್ ಸೇನಾಧಿಕಾರಿಗಳ ಜೊತೆಗೂಡಿ ಬಿಗ್ ಅನೌನ್ಸ್ಮೆಂಟ್ ಅನ್ನು ಮಾಡಲಿದ್ದಾರೆ. ನೋಡಿ, ನಾವು ಯಾರು ಕೂಡ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಈ ಹಂತಕ್ಕೆ ಹೋಗುತ್ತೆ ಅಂತ ಅಂದ್ಬಿಟ್ಟು. ಏನೋ 1 ವಾರ ನಡಿಬೋದು, 2 ವಾರ ನಡಿಬೋದು ಹಬ್ಬಬ್ಬ ಅಂತಂದರೆ. ಆರಂಭದಲ್ಲಿ ಅವ್ರು ಹೇಳಿದ ಪ್ರಕಾರ, ಟ್ರಂಪ್ ಹೇಳಿದ ಪ್ರಕಾರ ಮ್ಯಾಕ್ಸಿಮಮ್ ಅಂದರೆ 4 ವಾರ ಹೀಗೆ ಅಂದ್ಕೊಂಡಿದ್ವಿ. ಬಟ್ ಈಗ ಏನಾಗ್ತಾ ಇದೆ, ನಿಮಗೆ ಯುದ್ಧದಲ್ಲಿ ಯಾರೇ ಆದರೂ ಅಷ್ಟೇ, ಇಬ್ಬರು ಯುದ್ಧದಲ್ಲಿ ಕಣದಲ್ಲಿದ್ದಾರೆ ಅಂದರೆ ಒಬ್ಬರು ಸಾಯೋ ತನಕ ಹೋರಾಡಲೇಬೇಕಾಗುತ್ತೆ, ಇಲ್ಲ ಸೋಲೊಪ್ಕೋಬೇಕಾಗುತ್ತೆ, ಸರೆಂಡರ್ ಆಗಬೇಕಾಗುತ್ತೆ. ಈಗ ಅಮೆರಿಕಕ್ಕೆ ಪರಿಸ್ಥಿತಿ ಏನಾಗ್ಬಿಟ್ಟಿದೆ ಅಂದರೆ, ಸೋಲೊಪ್ಕೊಂಡ್ಬಿಟ್ರೆ ಜಗತ್ತಿನ ದೃಷ್ಟಿಯಲ್ಲಿ ಅವರು ದೊಡ್ಡಣ್ಣ ಅಲ್ಲ ಅಂತ ಆಗ್ಬಿಡುತ್ತೆ. ತೀವ್ರ ಅವಮಾನ ಆಗ್ಬಿಡುತ್ತೆ. ವೆನಿಜುವೆಲಾಗೆ ಹೋಗಿ ರಾತ್ರೋರಾತ್ರಿ ಸ್ಟ್ರೈಕ್ ಮಾಡಿ ಅಧ್ಯಕ್ಷನ ಹೊತ್ಕೊಂಡು ಬಂದಂಗೆ ಅನ್ಕೊಂಡ್ಬಿಟ್ಟಿದ್ರು ಅವರು. ಆಗಿಲ್ಲ ಒಂದು. ಎರಡನೇದು ಏನು ಮಾಡಬೇಕು, ಈ ಥರ ಡೆಡ್ಲೈನ್ ಕೊಟ್ಕೊಂಡು ಸ್ವಲ್ಪ ಆಟ ಆಡಿದ್ರು ಟ್ರಂಪ್. ಆರಂಭದಲ್ಲಿ 2 ದಿನ ಅಂದರು, 4 ದಿನ ಅಂದರು, 10 ದಿನ ಅಂದರು. ಕೊಟ್ರಷ್ಟು ಬಿಟ್ರಷ್ಟು ಅನ್ನೋ ಪರಿಸ್ಥಿತಿ ಇದೆ. ಅದು ಯಾವುದಕ್ಕೂ ಕೂಡ ಇರಾನ್ ಸೊಪ್ಪು ಹಾಕಲಿಲ್ಲ. ಈಗಲೂ ಸೊಪ್ಪು ಹಾಕಿಲ್ಲ. ಇಷ್ಟು ಕಟ್ಟು ಪದಗಳಲ್ಲಿ ಅವರು ಎಚ್ಚರಿಕೆ ಕೊಟ್ಟರು ಸೊಪ್ಪು ಹಾಕಿಲ್ಲ. ಯಾಕೆಂದರೆ ಯುದ್ಧ ತೀವ್ರಗೊಳಿಸಿದ್ದಾರೆ ಅವರು. ಸೊ ಈಗೇನು ಹಾಗಾದರೆ ವಾಟ್ ನೆಕ್ಸ್ಟ್ ಅಂತ ಅವ್ರು ಹೇಳ್ತಾರೆ, ನಿಮಗೆ ನರಕ ತೋರಿಸ್ತೀವಿ ಅಂತ. ಇವ್ರು ಹೇಳ್ತಾರೆ, ನರಕದ ಬಾಗಿಲು ಓಪನ್ ಆಗಿದೆ, ಬನ್ನಿ ನಮ್ಮ ದೇಶಕ್ಕೆ ಅಂತ. ಇಬ್ಬರ ಮಧ್ಯೆ ಜನರಷ್ಟೇ ನರಕ ಅನುಭವಿಸಂಗಾಗಿದೆ. ಕರೆಕ್ಟ್. ಸೊ ಹಾಗಾಗಿ ಇವಾಗ ಪರಿಸ್ಥಿತಿ ಏನಾಗ್ತಾ ಇದೆ, ಇನ್ನೇನಾದರೂ ಟ್ರಂಪ್ ಮತ್ತೆ ಡೆಡ್ಲೈನ್ ಅನ್ನು ಎಕ್ಸ್ಟೆಂಡ್ ಮಾಡಿದ್ರೆ ಅದು ಅಪಹಾಸ್ಯ. ಈಗಾಗಲೇ ಅಪಹಾಸ್ಯಕ್ಕೀಡಾಗಿದ್ದಾರೆ. ಎಲ್ಲರೂ ಬೈತಾ ಇದ್ದಾರೆ, ಅವ್ರ ದೇಶದವರೇ ಬೈತಾ ಇದ್ದಾರೆ ಟ್ರಂಪನ್ನು. ಇದೇನಪ್ಪ, ರಾತ್ರಿ ಹೇಳಿದ ಸ್ಟೇಟ್ಮೆಂಟೇ ಬೇರೆ, ಬೆಳಗ್ಗೆ ಕೊಡ್ತಾ ಇರೋ ಸ್ಟೇಟ್ಮೆಂಟೇ ಬೇರೆ. ಬೆಳಗ್ಗೆಗೊಂದು ಸಾಯಂಕಾಲಕ್ಕೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಅಂತ ಅಂದ್ಬಿಟ್ಟು. ಒಂದು, ಅವರ ದೇಶದವ್ರಿಗೂ ಯುದ್ಧ ಬೇಕಾಗಿಲ್ಲ, ಅದಕ್ಕೆ ಲಕ್ಷಾಂತರ ಜನ ಮೊನ್ನೆ ಪ್ರೊಟೆಸ್ಟ್ ಮಾಡಿದ್ದು. ನಿಮಗೆ ಇನ್ನೊಂದು ವಿಚಾರ ಹೇಳ್ಬಿಡ್ತೀನಿ, ನಮ್ಮ ದೇಶಕ್ಕಿಂತಲೂ ಹೆಚ್ಚು ಬೆಲೆ ಏರಿಕೆ ಅಮೆರಿಕದಲ್ಲಾಗಿದೆ. ಇಂಧನದಿಂದ ಹಿಡಿದು ಬೇರೆ ಬೇರೆ ವಸ್ತುಗಳ ಬೆಲೆ ಏರಿಕೆ ವಿಪರೀತ ಆಗ್ಬಿಟ್ಟಿದೆ ಅಲ್ಲಿ. ಅವ್ರು ಹೆಂಗೆ ಅಂತಂದ್ರೆ, ನಿನ್ನ ಪ್ರತಿಷ್ಠೆ ನಮ್ಮನ್ನ ಯಾಕೆ ಸಾಯಿಸ್ತಾ ಇದೆಯಾ, ಈಗ ನಾವು ಅದೇ ಅನುಭವಿಸ್ತಾ ಇರೋದು. ಅವ್ರ ಪ್ರತಿಷ್ಠೆಗೆ ಇಲ್ಲಿ ಜನ ಒದ್ದಾಡ್ತಾ ಇದ್ದಾರೆ, ಹಾಗೆ ಅವ್ರ ದೇಶದವರು ಆಡ್ತಾ ಇದ್ದಾರೆ. ಒಂದು. ಎರಡನೇದೇನಾಗ್ತಾ ಇದೆ, ಅಮೇರಿಕಾಗೆ ವಿಪರೀತ ಲಾಸ್ ಆಗ್ತಾ ಇದೆ. $5 ಬಿಲಿಯನ್ ನಿನ್ನೆ ಲೆಕ್ಕ ನಾ ಹೇಳ್ತಾ ಇರೋದು, ನಷ್ಟ ಆಗಿರ್ತಕ್ಕಂಥದ್ದು. ಅವ್ರು ಎಷ್ಟೇ ಶ್ರೀಮಂತ ದೇಶ ಆಗಿರಲಿ, ಹಂಗನ್ಬಿಟ್ಟು ನಿಮಗೆ ಬಿಲಿಯನ್ ಗಟ್ಟಲೆ ಡಾಲರ್ ಕಳ್ಕೊತೀವಿ ಅಂತಂದರೆ ಹೆಂಗೆ, ದೇಶದ ಆರ್ಥಿಕತೆ ಹೆಂಗೆ, ಕಷ್ಟ. ಮೂರನೇದು, ಅಮೆರಿಕದಲ್ಲಿರ್ತಕ್ಕಂಥ ಅತಿ ದೊಡ್ಡ ದೊಡ್ಡ ಕಂಪನಿಗಳು ಎಂಪ್ಲಾಯೀಸನ್ನು ಕೆಲಸದಿಂದ ತೆಗಿತಾ ಇದ್ದಾರೆ. ಯಾಕೆ ಅಂತಂದರೆ ಅವ್ರಿಗೆ ಮೇಂಟೈನ್ ಮಾಡೋಕ್ಕಾಗ್ತಾ ಇಲ್ಲ.
ಅವ್ರಿಗೂ ತೊಂದರೆ ಆಗ್ತಾ ಇದೆ. ದೊಡ್ಡ ದೊಡ್ಡ ಕಂಪನಿಗಳಿಂದ ಸಾಫ್ಟ್ವೇರ್ಗಳು ಹೋಗ್ತಾ ಇಲ್ಲ, ಸಾಫ್ಟ್ವೇರ್ಗಳು ಬರ್ತಾ ಇಲ್ಲ, ಅಥವಾ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಬಿಸ್ನೆಸ್ಗಳು ನಡೀತಾ ಇಲ್ಲ. ಹಾಗಾಗಿ ಅವ್ರು ಇಷ್ಟೊಂದು ಜನ ಎಂಪ್ಲಾಯೀಸ್ ಇಟ್ಕೊಂಡು ಏನು ಮಾಡ್ತಾರೆ, ಅಲ್ಲಿ ಕೆಲಸದಿಂದ ತೆಗಿತಾ ಇದ್ದಾರೆ. ನಾವಿವಾಗ ಹೇಳ್ತಾ ಇರೋದು ನಮ್ಮ ದೇಶದಲ್ಲಿ ಎರಡೇ ಸಮಸ್ಯೆ. ಒಂದು ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಾ ಇಲ್ಲ ಅಂತ, ಒಂದು ಆಟೋ ಗ್ಯಾಸ್ ಸಿಗ್ತಾ ಇಲ್ಲ ಅಂತ. ಮೇಜರ್ ನಾವು ಹೇಳ್ತಾ ಇರ್ತಕ್ಕಂಥದ್ದು ಮೇಜರ್ ಅಲ್ಲ. ಇಷ್ಟೇ ಅಲ್ಲ, ಅಮೆರಿಕದಲ್ಲಿ ಇನ್ನೂ ಸಮಸ್ಯೆ ಜಾಸ್ತಿ ಆಗ್ಬಿಟ್ಟಿದೆ. ಹಾಗಾಗಿ ಟ್ರಂಪ್ನ ಆ ದೇಶದವರೇ ಬೈತಾ ಇದ್ದಾರೆ, ಬೇರೆ ದೇಶದವರು ಬೈಕೋತಾ ಇದ್ದಾರೆ. ಅದು ಹೆಂಗೆ ಅಂತಂದ್ರೆ ಜೋರಾಗಿ ಬೈಯಕ್ಕಾಗಲ್ಲ ಅಂತ ಒಳಗೊಳಗೆ ಬೈಕೋತಾ ಇದ್ದಾರೆ. ಈಗ ಇವರೇನು ಕಡಿಮೆ ಅಲ್ಲ, ಯಾರು ಕೊಲ್ಲಿ ರಾಷ್ಟ್ರಗಳಿದೀವಲ್ಲ, ಈ ಬಹ್ರೇನು, ಈ ಕತಾರು, ಒಮನ್ನು, ಇವ್ರುಗಳು ಅಷ್ಟೇ ಅಮೇರಿಕನ್ ಬೈಕೋತಾ ಇದ್ದಾರೆ ಒಳಗಿಂದೊಳಗೆ. ನಿಮಗೆ ಅಮೆರಿಕ ನೆಲೆಗಳನ್ನು ಇರಾನ್ ಹೊಡೆದಿರ್ಬೋದು, ಹಾನಿಯಾಗಿರೋದು ಇಲ್ಲಿಗೆ. ನಿಮಗೆ ದುಬೈ ಪ್ರವಾಸೋದ್ಯಮದ ಮೇಲೆ ನಿಂತಿರ್ತಕ್ಕಂಥ ದೇಶಕ್ಕೆ ಜನರೇ ಹೋಗ್ತಾ ಇಲ್ಲ ಪ್ರವಾಸೋದ್ಯಮಕ್ಕೆ. ನೀವು ಅಮೆರಿಕ ನೆಲೆಗಳಿಗೆ ಹೊಡೆದಿರ್ಬೋದು, ಬಟ್ ಎಫೆಕ್ಟ್ ಆಗ್ತಿರೋದು ಆ ದೇಶಕ್ಕೆ. ನಿಮಗೆ ದುಬೈ ನಿಂತಿರೋದೇ ಪ್ರವಾಸೋದ್ಯಮದ ಮೇಲೆ ಕಂಪ್ಲೀಟ್ ಆಗಿ. ಒಂದು ಪ್ರವಾಸೋದ್ಯಮ, ಎರಡನೇದು ವಿಶ್ವದ ದೊಡ್ಡ ದೊಡ್ಡ ಕಂಪನಿಗಳು ಬಂದು ಇನ್ವೆಸ್ಟ್ ಮಾಡ್ತಕ್ಕಂಥದ್ದು. ಇನ್ವೆಸ್ಟ್ಮೆಂಟು ನಿಂತೋಗ್ಬಿಟ್ಟಿದೆ ಅಲ್ಲಿ, ಬಿಸ್ನೆಸ್ಗಳನ್ನು ಶುರು ಮಾಡ್ತಾ ಇಲ್ಲ. ಎರಡನೇದು ಈ ಪ್ರವಾಸೋದ್ಯಮ. ಹೀಗಾಗಿ ಟ್ರಂಪ್ ಎಲ್ಲರ ವಿರೋಧ ಕಟ್ಕೊಂಡ್ಬಿಟ್ಟಿದ್ದಾರೆ, ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ. ಹಾಗಾಗಿ ಈಗ ಟ್ರಂಪ್ಗೆ ಇದು ಕೊನೆಯದು. ನಾನು ಹೇಳಿದ್ನಲ್ಲ, ಇನ್ನೊಂದು ಸರ್ತಿ ಡೆಡ್ಲೈನ್ ಎಕ್ಸ್ಟೆಂಡ್ ಮಾಡಿದ್ರೆ ಅದು ತೀರಾ ಅಪಹಾಸ್ಯ. ಈಗ ಡೂ ಆರ್ ಡೈ, ಏನು ಮಾಡ್ತೀರಾ? ನಾಳೆ ಏನೋ ಸಾಯಂಕಾಲ ಟ್ರಂಪ್ ಸೇನಾಧಿಕಾರಿಗಳ ಜೊತೆಗೂಡಿ ಬಿಗ್ ಅನೌನ್ಸ್ಮೆಂಟ್ ಅಂತ ಇದ್ದಾರೆ. ಇವ್ರು ಹೇಳೋ ಪ್ರಕಾರ ನಿಮ್ಮ ಸೇತುವೆಗಳನ್ನ ಹೊಡಿತೀವಿ, ನಿಮ್ಮ ವಿದ್ಯುತ್ ಸ್ಥಾವರ ಹೊಡಿತೀವಿ, ನಿಮ್ಮ ಅಣುಸ್ಥಾವರ ಹೊಡಿತೀವಿ ಅಂತ 108 ಹೇಳ್ಕೊತಾ ಇದ್ದಾರೆ. ಆಯಿತು, ಒಂದು ಮಾಹಿತಿಯ ಪ್ರಕಾರ ಅಮೇರಿಕದ ಶಸ್ತ್ರಾಸ್ತ್ರಗಳೇ ಖಾಲಿ ಆಗ್ತಾ ಇವೆ. ಅಮೇರಿಕ ಏನು ಮಾಡಿತ್ತು, ಕೆಲವೊಂದು ದೇಶಗಳನ್ನು ಗಮನದಲ್ಲಿಟ್ಕೊಂಡು ಆ ದೇಶಗಳೇನಾದರೂ ನಮ್ಮ ಮೇಲೆ ಯುದ್ಧಕ್ಕೆ ಬಂದರೆ ಅವರನ್ನು ಎದುರಿಸೋದಕ್ಕೆ ಅಂತ ಒಂದಷ್ಟು ಶಸ್ತ್ರಾಸ್ತ್ರಗಳನ್ನು ರಿಸರ್ವ್ ಆಗಿ ಇಟ್ಕೊಂಡಿತ್ತು. ಉದಾಹರಣೆಗೆ ಚೀನಾ ಏನಾದರೂ ಅಮೇರಿಕ ವಿರುದ್ಧ ದಾಳಿ ಮಾಡಿದ್ರೆ, ಚೀನಾ ವಿರುದ್ಧದ ದಾಳಿಗೆ ಅಂತಲೇ ಶಸ್ತ್ರಾಸ್ತ್ರಗಳನ್ನು ರಿಸರ್ವ್ ಮಾಡಿ ಇಟ್ಕೊಂಡಿತ್ತು. ಅದನ್ನು ಇರಾನ್ ಮೇಲೆ ಬಳಸ್ಬಿಟ್ಟಿದೆ. ಈಗ ಅಲ್ಲಿ ಖಾಲಿ ಆಗ್ಬಿಟ್ಟಿದೆ. ಈಗ ಅವ್ರಿಗೆ ಅದನ್ನು ಫುಲ್ಫಿಲ್ ಮಾಡೋದಕ್ಕೆ ಇನ್ನೂ 1 ವರ್ಷ ಬೇಕು. ಅಮೇರಿಕದಂಥ ಶ್ರೀಮಂತ ರಾಷ್ಟ್ರಕ್ಕೆ ಇನ್ನೂ 1 ವರ್ಷ ಬೇಕಂತ. ಈಗ ಯುದ್ಧ ನಿಂತರೂ ಆ ಖಾಲಿಯಾಗಿರೋ ಶಸ್ತ್ರಾಸ್ತ್ರಗಳನ್ನು ಫುಲ್ಫಿಲ್ ಮಾಡೋದಕ್ಕೆ 1 ವರ್ಷ ಬೇಕು. ಹಾಗಾದರೆ ಈಗ ಮುಂದೆ ನಾಳೆ ಯುದ್ಧ ಹೆಂಗೆ ನೀವು ಡೆವಲಪ್ ಮಾಡ್ತೀರಾ? ನಾಳೆ ಏನು ಹೇಳ್ತಾರೋ ನೋಡ್ಬೇಕು. ಏನು ಹೇಳ್ತೀರಿ? ಇದು ಡೂ ಆರ್ ಡೈ ಅನ್ನೋ ಲೆಕ್ಕಾಚಾರಕ್ಕೆ ಬಂದ್ಬಿಟ್ಟಿದೆ. ಇವ್ರು ಏನು ಹೇಳ್ತಾ ಇರೋದು ಪದೇ ಪದೇ ಇರಾನ್ಗೆ, ನೀವು ನಮ್ಮ ಒಪ್ಪಂದಗಳಿಗೆ ಒಪ್ಪಿಗೆ ಕೊಡಿ ಅಷ್ಟೇ ಇವ್ರು ಕೇಳ್ತಾ ಇರೋದು. ಅವ್ರು ನಾವು ಕೊಡಲ್ಲ, ಹಾರ್ಮೋಸ್ ನಾವು ಬಿಡಲ್ಲ, ನಮ್ಮ ಹಕ್ಕು ಅದು ಅಂತಾರೆ ಅವರು. ನಮ್ಮ ನೆಲದ ಭಾಗದಲ್ಲಿರ್ತಕ್ಕಂಥದ್ದು ನಮ್ಮ ಹಕ್ಕು. ನಿಮಗೆ ಇನ್ನೊಂದು ವಿಚಾರ ಗೊತ್ತಿರಲಿ, ಸಮುದ್ರವೂ ಕೂಡ ಆಯಾ ದೇಶಗಳ ಹತ್ತಿರದಲ್ಲಿರ್ತಕ್ಕಂಥ ಸಮುದ್ರ ಭಾಗವೂ ಕೂಡ ಆ ದೇಶದ ಹಕ್ಕು. ಈಗ ಹಿಂದೂ ಮಹಾಸಾಗರದಲ್ಲಿ ಭಾರತದ ಕೆಳಗಡೆ ಬರುತ್ತಲ್ಲ, ಹಿಂದೂ ಮಹಾಸಾಗರದಲ್ಲಿ ಭಾರತದ ಅನುಮತಿ ಇಲ್ಲದೆ ಬೇರೆ ದೇಶದ ಹಡಗುಗಳು ಪಾಸಾಗೋ ಹಾಗಿಲ್ಲ. ನಮ್ಮ ಜಲವ್ಯಾಪ್ತಿಗೆ ಬರ್ತಕ್ಕಂಥದ್ದು ನೀವು ನೋಡಿರಬೇಕು. ನಮ್ಮ ಜಲವ್ಯಾಪ್ತಿಗೆ ಬಂದ ಪಾಕಿಸ್ತಾನದ ಮೀನುಗಾರರನ್ನು ಅರೆಸ್ಟ್ ಮಾಡಿದ್ರು, ಶ್ರೀಲಂಕಾದ ಮೀನುಗಾರರನ್ನು ಅರೆಸ್ಟ್ ಮಾಡಿದ್ರು ಅಂತೆಲ್ಲ ಬರುತ್ತಲ್ಲ. ಯಾಕೆ? ನಮ್ಮ ಜಾಗಕ್ಕೆ ಯಾಕೆ ಬಂದ್ರಿ ಅಂತ. ನಮಗೆ ಆ ಹಕ್ಕಿರಬೇಕಾದ್ರೆ ಅವ್ರಿಗಿರಲ್ವಾ? ಹಾರ್ಮುಜ್ ವಿಚಾರದಲ್ಲಿ ಅವ್ರು ಬಿಟ್ಕೊಡಕ್ಕೆ ರೆಡಿ. ಅದಕ್ಕೆ ಈಗ ಒಮನ್ ಮತ್ತು ಅವರು ಮಾತುಕತೆಯಲ್ಲಿ ಇರೋದು. ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಒಂದು ಹಾವು ಮತ್ತೆ ಒಂದು ಇಲಿ ಫೈಟ್ ಮಾಡ್ತಿರುತ್ತೆ ಅಂತ ಅನ್ಕೊಳ್ಳಿ. ಆ ಇಲಿ ಆರಂಭದಲ್ಲಿ ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಪಡುತ್ತೆ. ನಿಮಗೊಂದು 2-3 ಏಟು ಬಿದ್ದು ಅದಕ್ಕೇನಾದರೂ ಇಲ್ಲ ನಾನು ಸಾಯ್ತೀನಿ ಅಂತ ಗೊತ್ತಾಗ್ಬಿಟ್ರೆ ಅದು ಹಾವನ ವಿರುದ್ಧನೇ ತಿರುಗಿ ಬೀಳುತ್ತೆ. ಹೆಂಗಿದ್ರು ಸಾಯ್ತೀನಿ, 1-2 ಏಟು ಹಾಕ್ಬಿಟ್ಟು ಸಾಯೋಣ ಅಂತಾನೆ. ನಿಜ ಇದು ಹೇಳ್ತಾ ಇರೋದು. ಇದು ದಿಸ್ ಇಸ್ ದಿ ಟೆಂಡೆನ್ಸಿ, ಹ್ಯೂಮನ್ ಟೆಂಡೆನ್ಸಿ ಆ್ಯಂಡ್ ಅನಿಮಲ್ ಟೆಂಡೆನ್ಸಿ. ಇದು ಇರೋದೇ ಹಾಗೆ. ಇರಾನ್ ಪರಿಸ್ಥಿತಿ ಇಲಿ ಥರ ಆಗ್ಬಿಟ್ಟಿದೆ ಇವಾಗ. ಈಗಾಗಲೇ ನಾನು ಆಗಲೇ ಹೇಳ್ದಂಗೆ ಇರಾನ್ ಆಗೋಗಿದೆ, ಕಳ್ಕೊಂಡು. ಆಯ್ತಾ? ಜಗತ್ತಿಗೆ ನಮ್ಮ ಶಕ್ತಿ ಏನೋ ಅಂತ ತೋರಿಸ್ಬೋಣ. ನಾಳೆ ದಿನ ನಾವು ಶಿಲಾಯುಗಕ್ಕೆ ಹೋಗ್ತೀವೋ ಅಥವಾ ಇನ್ನೊಂದು ಯುಗಕ್ಕೆ ಹೋಗ್ತೀವೋ ನೋಡ್ಕೊಂಬೋಣ. ಅಮೇರಿಕಾಗೆ ಹೊಡೆದ್ವಿ ಅಂತಂದರೆ ದೊಡ್ಡ ವಿಚಾರ ಅಲ್ವಾ ಅದು? ಆಮೇಲೆ ಅವ್ರಿಗೂ ಗೊತ್ತು, ನಾಳೆ ದಿನ ಅಮೇರಿಕಾಗೆ ಇವರೇನಾದರೂ ಮಣ್ಣು ಮುಕ್ಕಿಸಿದ್ರೆ ಅಮೇರಿಕಾ ವಿರೋಧಿ ಶ್ರೀಮಂತ ರಾಷ್ಟ್ರಗಳು ಇರಾನ್ ಸಹಾಯಕ್ಕೆ ಬರ್ತವೆ ಆರ್ಥಿಕವಾಗಿ. ಲೈಕ್ ರಷ್ಯಾ, ಲೈಕ್ ಚೀನಾ, ಅವ್ರಿಗೆ ಒಂದಷ್ಟು ಡಾಲರ್ಗಳನ್ನ, ಒಂದಷ್ಟು $1 ಮಿಲಿಯನ್ ದುಡ್ಡನ್ನು ಕೊಡೋದು, ನಿಮ್ಮ ದೇಶ ಕಟ್ಕೊಳ್ಳಿ, ನಿಮ್ಮ ದೇಶನ ನೋಡ್ಕೊಳ್ಳಿ ಅಂತ ಅಂದ್ಬಿಟ್ಟು. ಹಾಗಾಗಿ ಏನು ತೊಂದರೆ ಇಲ್ಲ. Your future is our focus. At GSSS First Grade College, Mysuru, you will code your way to success with BCA and multiply your achievements with BCom and BBA. Admissions open. Apply now.
ಇನ್ನು ಮಧ್ಯಪ್ರಾಚ್ಯದಲ್ಲಿನ ಯುದ್ಧದ ಭೀಕರತೆ ಮತ್ತಷ್ಟು ತೀವ್ರಗೊಳ್ತಾ ಇದೆ. 37ನೇ ದಿನವೂ ಕಾಳಗ ಮುಂದುವರೆದಿದೆ. ಈ ಮಧ್ಯೆ ಅಮೆರಿಕ ಸೇನೆ ಇರಾನ್ನಲ್ಲಿ ಕಾಣೆಯಾಗಿದ್ದ ಅಮೆರಿಕ ವಾಯುಪಡೆಯ ಮತ್ತೋರ್ವ ಪೈಲಟ್ನನ್ನು ಯಶಸ್ವಿಯಾಗಿ ಪತ್ತೆ ಹಚ್ಚಿ ರಕ್ಷಣೆ ಮಾಡಲಾಗಿದೆ ಅಂತ ಡೊನಾಲ್ಡ್ ಟ್ರಂಪ್ ದೃಢಪಡಿಸಿದ್ದಾರೆ. ಈ ಕಾರ್ಯಾಚರಣೆಯನ್ನು ಅಮೆರಿಕದ ಇತಿಹಾಸದಲ್ಲೇ ಅತ್ಯಂತ ಧೈರ್ಯಶಾಲಿ ಶೋಧ ಮತ್ತು ರಕ್ಷಣಾ ಕಾರ್ಯಾಚರಣೆ ಅಂತ ಟ್ರಂಪ್ ಬಣ್ಣಿಸಿದ್ದಾರೆ. ತಮ್ಮ ಇಬ್ಬರು ಪೈಲಟ್ಗಳನ್ನು ರಕ್ಷಣೆ ಮಾಡಿರುವುದಾಗಿ ಹೇಳಿಕೊಂಡಿದ್ದಾರೆ. ಅಮೆರಿಕ ವಾಯುಪಡೆಯ ಅಧಿಕಾರಿಗಳು ಹೇಳುವಂತೆ F-15E ಸ್ಟ್ರೈಕ್ ಈಗಲ್ ಜೆಟ್ ಪತನದ ನಂತರ ಎಜೆಕ್ಟ್ ಆಗಿದ್ದಂತಹ ಪೈಲಟ್ ಇರಾನಿನ ಭದ್ರತಾ ಪಡೆಗಳಿಂದ ತಪ್ಪಿಸಿಕೊಂಡು ಜೀವ ಉಳಿಸಿಕೊಂಡಿದ್ರು. ಈ ವೇಳೆ ರಕ್ಷಣಾ ಕಾರ್ಯಾಚರಣೆ ಕೈಗೊಂಡಿದ್ದ ಅಮೆರಿಕ ಮಿಲಿಟರಿ ಪಡೆ ಅವರಿದ್ದ ಸ್ಥಳವನ್ನು ಪತ್ತೆ ಹಚ್ಚಿ ರಕ್ಷಣೆ ಮಾಡಿತು. ಈ ಸಂದರ್ಭ ಅತ್ಯಂತ ಅಪಾಯಕಾರಿಯಾಗಿತ್ತು. ರಕ್ಷಣಾ ಕಾರ್ಯಾಚರಣೆ ವೇಳೆ ಯುಎಸ್ ಪಡೆ ಭಾರೀ ಗುಂಡಿನ ದಾಳಿ ಎದುರಿಸಿ ಹಲವು ಗಂಟೆಗಳ ಕಾಲ ಹೋರಾಟ ನಡೆಸಿತ್ತು. ಈ ಬೆಳವಣಿಗೆ ನಂತರ ಇಬ್ಬರು ಪೈಲಟ್ಗಳನ್ನು ಅಮೆರಿಕ ವಾಯುಪಡೆ ರಕ್ಷಣೆ ಮಾಡಿದೆ ಅಂತ ಹೇಳಿದ್ದಾರೆ. ಅಮೆರಿಕ ತನ್ನ ಪೈಲಟ್ ಅನ್ನ ರೆಸ್ಕ್ಯೂ ಮಾಡಿದ್ದೇ ಒಂದು ಅರ್ಥದಲ್ಲಿ ರೋಚಕ. ಹೇಗಿತ್ತು ಅಮೆರಿಕದ ಥ್ರಿಲ್ಲಿಂಗ್ ಆಪರೇಷನ್ ನೋಡೋಣ. ಓಕೆ, ನೋಡಿ, ವೆರಿ ಇಂಟ್ರೆಸ್ಟಿಂಗ್. ನನಗಿದು ಇಷ್ಟು ದಿನಗಳ ಯುದ್ಧ ವರದಿಯಲ್ಲಿ ಇದು ವೆರಿ ಇಂಟ್ರೆಸ್ಟಿಂಗ್. ಇದೊಂದು ನೆಕ್ಸ್ಟ್ ಒಂದು ಸುದ್ದಿ ಬರುತ್ತೆ, ಎರಡು ಕೂಡ ಇಂಟ್ರೆಸ್ಟಿಂಗ್. ಸುಮ್ಮನೆ ಓಡಿದ್ರು ಅನ್ನೋ ಮಾಹಿತಿ ಅಷ್ಟೇ ಸಿಕ್ತಿತ್ತು. ನಾವು ಸುಮ್ಮನೆ ಅವ್ರ ಮೇಲೆ ಇವ್ರು ದಾಳಿ ಮಾಡಿದ್ರು, ಇವ್ರ ಮೇಲೆ ಅವ್ರು ದಾಳಿ ಮಾಡಿದ್ರು, ಅಲ್ಲಿ ಬಾಂಬ್ ಹಾಕಿದ್ರು, ಇಲ್ಲಿ ಡ್ರೋನ್ ಹಾಕಿದ್ರು. ಬಟ್ ಹಂಗಲ್ಲ. ನೋಡಿ, ಇಂಥ ಸಿಚುವೇಶನ್ ಅನ್ನ ಯುದ್ಧದ ಸಂದರ್ಭದಲ್ಲಿ ಹೇಗೆ ಮಾಡ್ತಾರೆ ನೋಡೋಣ. ಥ್ರಿಲ್ಲಿಂಗ್ ಆಪರೇಷನ್ ಹೆಂಗಿತ್ತು ಅಂತ ಅಂದ್ಬಿಟ್ಟು ಒಂದ್ಸರ್ತಿ ಹೇಳ್ಬಿಡ್ತೀನಿ. ಈ ನಾಪತ್ತೆ ಆಗಿದ್ದಾರಲ್ಲ ಇಬ್ರು, ಅವರನ್ನ ರಕ್ಷಣೆ ಮಾಡಿದ್ದು ರೆಸ್ಕ್ಯೂ ಆಪರೇಷನ್. F-15 ಜೆಟ್ ಧ್ವಂಸದ ಬಳಿಕ ಹಲವು ಗಂಟೆಗಳ ಕಾರ್ಯಾಚರಣೆ. ನಿಮಗೆ ಈ ಫೈಟರ್ ಜೆಟ್ಗಳು ಏನಾದರೂ ಬಾಂಬಿಂದ ಅಟ್ಯಾಕ್ ಆಗಿಬಿಟ್ಟಾಗ ಆ ಪೈಲಟ್ ಕೋ ಪೈಲಟ್ ಕೂತಿರ್ತಾರಲ್ಲ, ಅವ್ರಿಗೆ ಆಟೋಮೆಟಿಕ್ ಎಜೆಕ್ಷನ್ ಸಿಸ್ಟಮ್ ಇರುತ್ತೆ. ಅವರು ಇಮ್ಮಿಡಿಯೇಟ್ ಆಗಿ ಆ ಬೆಂಕಿ ವಿಮಾನಕ್ಕೆ ವ್ಯಾಪಿಸುವ ಅದ್ರ ಒಳಗಡೆ ಅಲ್ಲಿಂದ ಅವರು ಎಜೆಕ್ಟ್ ಆಗಿಬಿಡ್ತಾರೆ, ಹೊರಗೆ ಬಿಡ್ತಾರೆ. ಅವ್ರ ಹತ್ರ ಇದಿರುತ್ತೆ, ಏನೋ ಪ್ಯಾರಾಚೂಟ್ ಇರುತ್ತೆ, ಪ್ಯಾರಾಚೂಟ್ ಕಟ್ಕೊಂಡೇ ಇರ್ತಾರೆ, ಎಜೆಕ್ಟ್ ಆಗ್ತಾರೆ. ಎಜೆಕ್ಟ್ ಆಗಿ ಅವ್ರು ಎಲ್ಲೋ ಕಾಡಲ್ಲೋ, ಕಾಡು ಪ್ರದೇಶದಲ್ಲೋ, ಮರುಭೂಮಿನಲ್ಲೋ ಎಲ್ಲೋ ಹೋಗಿ ಸೇಫಾಗಿ ಬದುಕೋತಾರೆ. ಆ ಥರ ಆಗಿತ್ತು. 48 ಗಂಟೆಗಳ ಕಾಲ ವೈರಿಗಳ ಕಣ್ಣಿಗೆ ಬೀಳ್ದೇನೆ ಎಸ್ಕೇಪ್. ಇವರು ಯಾವುದೋ ಕಾಡಲ್ಲೋ ಎಲ್ಲೋ ತಲೆ ಮರೆಸ್ಕೊಂಡ್ಬಿಟ್ಟಿದ್ದಾರೆ, ವೈರಿಗಳ ಕಣ್ಣಿಗೆ ಬಿದ್ದಿಲ್ಲ. ಅವರು ಹುಡುಕ್ತಾ ಇದ್ರು, ನಾವು ಯುದ್ಧ ವಿಮಾನ ಹೊಡೆದ್ವಲ್ಲ ಅವರಿಬ್ಬರಲ್ಲಿ ಅವರು ಹುಡುಕ್ತಾ ಇದ್ರು. ಆಪರೇಷನ್ ವೇಳೆ ಬ್ಲ್ಯಾಕ್ ಹಾಕ್ ಹೆಲಿಕಾಪ್ಟರ್ ಇರಾನ್ ಧ್ವಂಸ ಮಾಡಿತ್ತು. ಒಂದಷ್ಟು ಯುದ್ಧ ವಿಮಾನಗಳನ್ನ ಅಮೆರಿಕದವರು ಬಳಸ್ಕೊಂಡಿದ್ದಾಗ ತಮ್ಮ ಸಂವಹನ ವ್ಯವಸ್ಥೆ ಮೂಲಕ ಸಂಪರ್ಕ ಮಾಡೋದಕ್ಕೆ ಪ್ರಯತ್ನ, ಅವರಿಬ್ಬರನ್ನ, ಅವ್ರದ್ದು ಕಮ್ಯುನಿಕೇಶನ್ ಸಿಸ್ಟಮ್, ಸ್ಯಾಟಲೈಟ್ ಫೋನ್ಸ್ ಅದು ಇದು ಮಾಡೋ ಪ್ರಯತ್ನ ಮಾಡಿದ್ದಾರೆ. ಆಮೇಲೆ CIA ಅವರು, ಕೇಂದ್ರ ಗುಪ್ತಚರ ಸಂಸ್ಥೆ ಮಾಹಿತಿ ಆಧರಿಸಿ ಎಲ್ಲಿದ್ದಾರೆ ಪೈಲಟ್ಗಳು ಅಂತ ಪತ್ತೆ ಹಚ್ಬಿಟ್ರು, ಇಂಥ ಕಡೆ ಇದ್ದಾರೆ ಅಂತ. ಈಗ ನೋಡಿ, ಇಷ್ಟು ದಿನ ಯುದ್ಧದಲ್ಲಿ ಬರೀ ನಡೆದಿರೋದೆಲ್ಲ ಏರ್ ಸ್ಟ್ರೈಕೆ. ಇವ್ರು ಯಾರು ಕೂಡ ಇರಾನಿನ ನೆಲದ ಮೇಲೆ ಇಳಿದಿಲ್ಲ. ಈಗ ಇಳಿಬೇಕೀಗ. ಅವರಿಬ್ರು ಇಳಿದು ಬಿಟ್ಟಿದ್ದಾರೆ ಪೈಲಟ್ಗಳು. ಈಗ ಅಭಿನಂದನ್ ಪಾಕಿಸ್ತಾನಕ್ಕೆ ಹೋಗಿ ಇಳಿದಾಗ ನಾವು ಕರ್ಕೊಂಡು ಬಂದ್ವಲ್ಲ, ಆ ತರ 24 ಗಂಟೆಗಳ ಸತತ ಹೋರಾಟದ ಬಳಿಕ ಅವ್ರನ್ನ ಸುರಕ್ಷಿತವಾಗಿ ರಕ್ಷಣೆ, ಲ್ಯಾಂಡ್ ಅಲ್ಲಿ ಫೈಟ್ ಮಾಡಿದ್ದಾರೆ, ಆನ್ ಗ್ರೌಂಡ್. ಈ ವೇಳೆ A-10 ವಾರ್ಥಕ್ ಜೆಟ್ಗಳು ವಾಯು ರಕ್ಷಣಾ ವ್ಯವಸ್ಥೆಯನ್ನು ಕೊಡ್ತಾ ಇದ್ವು ಅಂತ. ಅಂದ್ರೆ ಇವ್ರು ಕೆಳಗಿಳಿದು ಅವ್ರನ್ನ ರಕ್ಷಣೆ ಮಾಡಬೇಕಾದ್ರೆ ಮೇಲ್ಗಡೆಯಿಂದ ವಾಯು ರಕ್ಷಣೆ, ಶತ್ರುಗಳನ್ನ ಹೊಡೆಯೋದಕ್ಕೆ ಈ A-10 ವಾರ್ಥಕ್ ಯೂಸ್ ಮಾಡಿದ್ರು. ಶತ್ರು ಗುಂಡಿನ ದಾಳಿ ಎದುರಿಸ್ತಾ ಇದ್ದು ಬ್ಲ್ಯಾಕ್ ಹಾಕ್ ಚಾಪರ್ಗಳು. ಆ ಸಂದರ್ಭದಲ್ಲಿ ಒಂದೆರಡನ್ನು ಹೊಡೆದಿದ್ದಾರೆ ಅವರು, ಇಲ್ಲ ಅಂತಲ್ಲ, ಆಗಿದೆ. ಆಮೇಲೆ ಟ್ರಂಪ್ನ ಒಂದು ಪ್ರಶ್ನೆ ಮಾಡಿದ್ರು, ಏನ್ ಸರ್ ನಿಮ್ಮ ಯುದ್ಧ ವಿಮಾನಗಳನ್ನೆಲ್ಲ ಆಮೇಲೆ ಇರಾನ್ ಅವರು ಅಷ್ಟು ಈಸಿಯಾಗಿ ಹೊಡಿತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಅದಕ್ಕೆ ಅವ್ರು ಸಿಂಪಲ್ ಆಗಿ ಒಂದು ಉತ್ತರ ಕೊಟ್ಟಿದ್ದಾರೆ, ನಾವು ಮಾಡ್ತಾ ಇರೋದು ಯುದ್ಧ ಅಂದ್ರೆ ಅರ್ಥ ಏನು, ಯುದ್ಧದ ಸಂದರ್ಭದಲ್ಲಿ ನಡೆಯುತ್ತೀವೆಲ್ಲ ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಅದ್ರ ಪ್ರಕಾರ ಆಯ್ತು. ಇನ್ನು ರಕ್ಷಣೆಗೆ ಅಮೆರಿಕ ಬಳಸಿದ್ದ ಜೆಟ್. ಓಕೆ, ರಕ್ಷಣೆಗೆ ಅಮೆರಿಕ ಬಳಸಿದಂತಹ ಜೆಟ್ HH-60W ಅಂತ ಗ್ರೀನ್ 2 ಹೆಲಿಕಾಪ್ಟರ್, ಇದೆರಡನ್ನೂ ಕೂಡ ಬಳಕೆ ಮಾಡಿಕೊಂಡಿದೆ. A-10 ವಾರ್ಥಾಗ್ ಯುದ್ಧ ವಿಮಾನವನ್ನು ಕೂಡ ಬಳಸಿಕೊಳ್ತು. HC-130 ರಕ್ಷಣಾತ್ಮಕ ಮಿಡ್ ಏರ್ ಟ್ಯಾಂಕರ್ನ ಈ ಒಂದು ಕಾರ್ಯಾಚರಣೆಯಲ್ಲಿ ಬಳಸಿದ್ದು. MC-130J ಕಮಾಂಡೋ 2 ಏನಿದೆ ಈ ವಿಮಾನ, ಇದು ಕಾರ್ಯಾಚರಣೆಯ ಹಂತದಲ್ಲೇ, ಅದರಲ್ಲೂ ಅಮೆರಿಕ ಸೈನಿಕರೇ ಇದನ್ನ ಹೊಡೆದು ಹಾಕಿದ್ರು. ಅದು ಅನಿವಾರ್ಯವೂ ಕೂಡ ಆಗಿತ್ತು. ಯಾಕೆ ಅನ್ನೋದನ್ನ ಮುಂದೆ ಎಕ್ಸ್ಪ್ಲೈನ್ ಮಾಡ್ತೀವಿ. ರಾಡಾರ್ ಕಣ್ತಪ್ಪಿಸುವ F-35 ಸ್ಟೆಲ್ತ್ ಜೆಟ್ ಮತ್ತು ಬ್ಲ್ಯಾಕ್ ಹಾಕ್ ಹೆಲಿಕಾಪ್ಟರ್ಗಳು ಆಪರೇಷನ್ಗೆ ಒಟ್ಟು ಬಳಕೆಯಾದಂತಹ ವಿಮಾನಗಳು, ಯುದ್ಧ ವಿಮಾನಗಳು. ಅಂದ್ರೆ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಅಮೆರಿಕದ ಇಬ್ರು ಪೈಲಟ್ಗಳು, ಪೈಲಟ್ ಅಂಡ್ ಕೋ ಪೈಲಟ್ ಅಲ್ಲಿ ಇಳಿದಿದ್ರು, ಅವ್ರನ್ನ ಇವರು ರಕ್ಷಣೆ ಮಾಡಿದ್ದಾರೆ ಅಂತ. ಅವರಿಬ್ಬರ ರಕ್ಷಣೆ ವೆರಿ ಇಂಪಾರ್ಟೆಂಟ್. ಇಷ್ಟೆಲ್ಲ ಲಾಸ್ಗಳ ಮಧ್ಯೆ ಅದು ಆ ದೇಶದ ರಕ್ಷಣೆಯೂ ಕೂಡ ಆಗಿರುತ್ತೆ. ಅಂದ್ರೆ ಸೈನ್ಯದ ವಿಷಯದಲ್ಲಿ ನಾನು ಇದೇ ಬೇರೆ ಬೇರೆ ಸಂದರ್ಭದಲ್ಲಿ ನಿವೃತ್ತ ಸೇನಾಧಿಕಾರಿಗಳ ಜೊತೆ ಮಾತನಾಡಬೇಕಾದ್ರೆ ಕೇಳ್ತಾ ಇದ್ದೆ, ಸರ್ ನಿಮ್ಗೆ ಯಾವಾಗ ಯುದ್ಧ ಭೂಮಿನಲ್ಲಿ ವಿಪರೀತ ನಿಮಗೆ ಬೇಸರ ಆಗುತ್ತೆ, ಸೋತ್ ಬಿಟ್ಟಾಗ್ಲಾ ಅಂತಂದಾಗ ಅವರು ಒಂದು ಮಾತು ಹೇಳಿದ್ರು ನನಗೆ. ಏನಂದ್ರೆ, ನಮಗೆ ನಾವು ಸೋತ್ರೂ ಪರವಾಗಿಲ್ಲ, ನಮ್ಮ ಕೈಗೆ ಕಾಲಿಗೆ ಗುಂಡು ಬಿದ್ದರೂ ಪರವಾಗಿಲ್ಲ, ನಮ್ಮ ಪ್ರಾಣ ಹೋದ್ರೂ ಪರವಾಗಿಲ್ಲ, ನಮಗೆ ಅವಾಗಲ್ಲ ನಾವು ದೇಶಕ್ಕೋಸ್ಕರ ಹೋರಾಡಿ ಸತ್ವಿ ಅನ್ಕೋತೀವಿ. ಆದರೆ ಶತ್ರುವಿನ ನೆಲದಲ್ಲಿ ನನ್ನ ದೇಶದ ಸೈನಿಕನೊಬ್ಬ ಸತ್ತು ಬಿದ್ದು
ಅವನನ್ನು ನಾವು ವಾಪಸ್ ಆ ಬಾಡಿನ ತರಕ್ಕಾಗಲಿಲ್ಲ ಅಂದಾಗ ಅದು ದೊಡ್ಡ ಅವಮಾನ ನಮಗೆ. ಕರೆಕ್ಟ್. ಅವ್ರು ಹೇಳಿದರು ಈ ಮಾತನ್ನು, ಶತ್ರುವಿನ ನೆಲದಲ್ಲಿ ನನ್ನ ದೇಶದ ಸೈನಿಕ ಬಿದ್ದಿದ್ರೆ ನನ್ನ ಮೊದಲ ಪ್ರಯಾರಿಟಿ ಆ ಬಾಡಿ ತರಬೇಕು ನನ್ನ ದೇಶಕ್ಕೆ. ಒಂದು. ಎರಡನೇದು, ಅಕಸ್ಮಾತ್ ಏನಾದರೂ ಶತ್ರುವಿನ ನೆಲದಲ್ಲಿ ನಮ್ಮ ಸೈನಿಕರು ಜೀವಂತ ಅವ್ರಿಗೆ ಸಿಕ್ಕಾಕೊಂಡ್ಬಿಟ್ರು ಅದು ಕೊಡೋ ಹಿಂಸೆ ಇರುತ್ತಲ್ಲ, ಹಿಂಸೆ ಒಂದು ಅವಮಾನ, ಅದು ನಮ್ಮ ಟ್ರೂಪ್ಗೆನೆ ಬಿಟ್ಟು ಬಂದ್ವಲ್ಲ ಅಂತ. ಇದು ಅಮೆರಿಕದವ್ರು ಇದನ್ನ ಟೂ ಪರ್ಸನಲ್ ಆಗಿ ತಗೊಂಡ್ಬಿಟ್ಟಿದ್ರು. ನಮ್ಮ ದೇಶದ ಇಬ್ಬರು ಪೈಲಟ್ಗಳನ್ನು ಆ ದೇಶದ ಶತ್ರು ನೆಲದಲ್ಲಿ ಹೆಂಗೆ ಬಿಟ್ಟು ಬರೋದು, ಅದಕ್ಕೋಸ್ಕರನೇ ಈ ದೊಡ್ಡ ಆಪರೇಷನ್ ನಡೆಸಿ, ಅದಕ್ಕೆ ಟ್ರಂಪ್ ಅದನ್ನು ಅಷ್ಟು ಇದಾಗಿ ಬಣ್ಣಿಸಿರೋದು, ಥ್ರಿಲ್ಲಿಂಗ್ ಕಾರ್ಯಾಚರಣೆ ಇದು ಅಂತಂದ್ಬಿಟ್ಟು. ಈ ಯುದ್ಧದಲ್ಲಿ ಇದು ವೆರಿ ಇಂಟ್ರೆಸ್ಟಿಂಗ್. ಇದು ಒಂದೇ ಅಲ್ಲ, ಇನ್ನೂ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಇದೆ, ಅದನ್ನು ಹೇಳ್ಬಿಡ್ತೀನಿ ನೋಡಿ. ಇರಾನ್ನ ಯುದ್ಧದಲ್ಲಿ ಅಮೆರಿಕ ತನ್ನದೇ 2 ವಿಮಾನಗಳನ್ನು ನಾಶಪಡಿಸಿದೆ, ತನ್ನ ವಿಮಾನಗಳನ್ನು ತಾನೇ ನಾಶಪಡಿಸಿದೆ. ಆಶ್ಚರ್ಯ ಆಗ್ಬೋದು ನಿಮಗೆ ಯಾಕೆ ಅಂತ. ಕಥೆ ತುಂಬ ಚೆನ್ನಾಗಿದೆ, ಹೇಳ್ತೀವಿ ಕೇಳಿ. ಇರಾನ್ ನೆಲದಲ್ಲಿ ಇಳಿದಿದ್ದ 2 MC-130J ಕಮಾಂಡೋ 2 ವಿಶೇಷ ಕಾರ್ಯಾಚರಣೆಯ ವಿಮಾನಗಳನ್ನು ಅಮೆರಿಕದ ಸೈನಿಕರೇ ಧ್ವಂಸಗೊಳಿಸಿದ್ದಾರೆ. ಅವರಿಬ್ಬರನ್ನ ರಕ್ಷಣೆ ಮಾಡೋದಕ್ಕೆ ಹೋಗಿತ್ತಲ್ಲ, ಆ 2 MC-130J ವಿಮಾನ ಇವರೇ ಧ್ವಂಸ ಮಾಡಿದ್ದಾರೆ. ಯಾಕೆ ಅಂದರೆ ಪತನಗೊಂಡಿದ್ದ F-15E ಯುದ್ಧ ವಿಮಾನದ ಪೈಲಟ್ಗಳ ರೆಸ್ಕ್ಯೂ ಆಪರೇಷನ್ಗೆ MC-130J ಕಮಾಂಡೋ 2 ವಿಮಾನಗಳು ಇರಾನ್ನ ಗುಡ್ಡಗಾಡು ಪ್ರದೇಶದಲ್ಲಿ ಇಳಿದಿತ್ತು. ಆದರೆ ವಿಮಾನ ಇಳಿದ ಜಾಗ ಗಟ್ಟಿ ನೆಲವಾಗಿರಲಿಲ್ಲ, ಅಲ್ಲೇನು ರನ್ವೇ ಇರಲಿಲ್ಲ, ಇಳಿಸಲೇಬೇಕಾಗಿತ್ತು, ಇಳಿಸ್ಬಿಟ್ಟಿದ್ರು. ನೆಲ ಗಟ್ಟಿ ಇಲ್ಲ, ಬರೀ ಮರಳು, ಅತ್ಯಂತ ಮರಳಿನಿಂದ ಕೂಡಿದ ಪ್ರದೇಶ. ಗಾತ್ರದಲ್ಲಿ ದೊಡ್ಡದಾಗಿರೋ ವಿಮಾನಗಳು ಸುಮಾರು 75,000 kgಗೂ ಹೆಚ್ಚು ತೂಕ ಇತ್ತಂತೆ ಒಂದೊಂದು ವಿಮಾನ. ವಿಮಾನದ ಭಾರಕ್ಕೆ ಅದರ ಚಕ್ರಗಳು ಮಣ್ಣೊಳಗೆ ಹೂತು ಹೋಗಿತ್ತು, ಮರಳಿತ್ತಲ್ಲ, ಚಕ್ರಗಳು ಮರಳಲ್ಲಿ ಹೂತು ಹೋಗ್ಬಿಟ್ಟಿತ್ತು. ಅಮೆರಿಕದ ಸೈನಿಕರು ಇಂಜಿನ್ ಶಕ್ತಿಯನ್ನು ಬಳಸಿ ಎಷ್ಟೇ ಪ್ರಯತ್ನ ಪಟ್ಟು ಟೇಕ್ ಆಫ್ ಮಾಡೋದಕ್ಕೆ ಪ್ರಯತ್ನಿಸಿದ್ರು ಕೂಡ ಅದು ವಿಮಾನ ಮೇಲಕ್ಕೆ ಎದ್ದೇಳಲಿಲ್ಲ, ಚಕ್ರಗಳು ಹೂತೋಗ್ಬಿಟ್ಟಿತ್ತು. ಶತ್ರು ಪ್ರದೇಶದಲ್ಲಿ ಹೆಚ್ಚು ಹೊತ್ತು ಇದ್ದರೆ ದಾಳಿಗೆ ತುತ್ತಾಗುವ ಅಪಾಯ ಇತ್ತು. ಎಷ್ಟೊತ್ತು ಅಂತ ಇರೋಕ್ಕಾಗತ್ತೆ ಶತ್ರು ಪ್ರದೇಶದಲ್ಲಿ. ಹೀಗಾಗಿ ಅತ್ಯಾಧುನಿಕ ತಂತ್ರಜ್ಞಾನದ ವಿಮಾನ ಇರಾನ್ ಕೈಗೆ ಸಿಗಬಾರದು ಅಂತ ಕಮಾಂಡೋಗಳು ಅವುಗಳನ್ನು ಸ್ಫೋಟಿಸಿ ಧ್ವಂಸಗೊಳಿಸಿದ್ದಾರೆ. ಪೈಲಟ್ನೊಂದಿಗೆ ಬೇರೆ ವಿಮಾನದಲ್ಲಿ ನಿರ್ಗಮಿಸಿದ್ದಾರೆ. ಈ MC-130J ಕಮಾಂಡೋ 2 ವಿಮಾನ ಅಂದಾಜು 927 ಕೋಟಿ ರೂಪಾಯಿ ಇಂಡಿಯನ್ ಕರೆನ್ಸಿನಲ್ಲಿ ಬೆಲೆ ಬಾಳುತ್ತೆ. ನೋಡಿ ಎಷ್ಟು ಇದು ಅಂತಂದ್ರೆ ಹೇಗಿರುತ್ತೆ ಸನ್ನಿವೇಶ, ಕ್ಷಣ ಹೇಗಿರುತ್ತೆ ಅನ್ನುವಂಥ ಡಿಸಿಷನ್ನ ಕಮಾಂಡೋಗಳೇ ತೆಗೆದುಕೊಳ್ಳೋದಕ್ಕೆ ಸಂಪೂರ್ಣ ಸ್ವಾತಂತ್ರ್ಯ. ಅವ್ರಿಗೆ ಅದನ್ನೇ ಟ್ರೈನ್ ಮಾಡಿರ್ತಾರೆ. ನಿನಗೆ ಗುಂಡು ಹಾರಿಸೋದಂಗೆ, AK-47 ಬಳಸೋದಂಗೆ, ವಿಮಾನ ಓಡಿಸೋದಂಗೆ ಅನ್ನೋದು ಒಂದು ಪಾರ್ಟ್. ಆದರೆ ಮೇಜರ್ ಪಾರ್ಟ್ ಅವ್ರಿಗೆ ಟ್ರೈನಿಂಗಲ್ಲಿ ಶತ್ರುಗಳಿಗೆ ಸಿಕ್ಕಾಕೊಂಡಾಗ ಏನು ಮಾಡಬೇಕು, ಇದೇ ದೊಡ್ಡ ಟ್ರೈನಿಂಗ್ ಅವ್ರು ಕೊಡ್ತಕ್ಕಂಥದ್ದು. ಶತ್ರುವಿಗೆ ಜೀವಂತ ಸಿಕ್ಕಾಕೊಂಡಾಗ ಏನು ಮಾಡಬೇಕು, ನಿನ್ನ ಜೊತೆ ಇದ್ದಂತಹ ಬೇರೆ ಬೇರೆ ಸೈನಿಕರೇನಾದರೂ ಶತ್ರುಗಳಿಗೆ ಸಿಕ್ಕಾಕೊಂಡ್ರೆ ನಿನ್ನ ಪಾತ್ರ ಏನು, ಆಯ್ತಾ, ನೀನೇನೋ ಒಂದಷ್ಟು ಸೇನಾ ರಹಸ್ಯಗಳನ್ನು ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿ ನೀನು ಅಂದ್ಕೊಳ್ಳಿ. ನೀನು ಶತ್ರುಗೆ ಸಿಗಾಕೊಂಡಾಗ ನೀನೇನು ಮಾಡಬೇಕು, ಇಫ್ ಪಾಸಿಬಲ್ ಸುಸೈಡ್ ಮಾಡ್ಕೊ ಅಂತ ಹೇಳ್ತಾರೆ ಅವರು. ಹೌದು, ಮಾಹಿತಿ ಅಂತೂ ಬಿಡಬಾರ್ದು, ಬಿಡ್ಕೊಡ್ದು, ನಿನ್ಗೆ ಸಾಧ್ಯ ಆದರೆ ನೀನು ಸುಸೈಡ್ ಮಾಡ್ಕೊಂಬಿಡು ಅಂತ ಹೇಳ್ತಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಶತ್ರುಗಳು ಕೊಡೋ ಟಾರ್ಚರ್ ಇದೆಯಲ್ಲ, ಆ ಟಾರ್ಚರ್ ತಡ್ಕೊಳಕ್ಕಾಗಲ್ಲ. ಆಮೇಲೆ ವಿಮಾನದ ವಿಚಾರಕ್ಕೆ ಬರೋಣ. ವಿಮಾನನ ಏನು ಬಿಟ್ಟು ಬಂದ್ಬಿಡ್ಬೋದಾಗಿತ್ತಲ್ಲ, ಇವರು ಜೀವ ಕಾಪಾಡಿಕೊಂಡು ವಿಮಾನನೇ ಬಿಟ್ಟು ಬಂದ್ಬಿಡ್ಬೋದಾಗಿತ್ತಲ್ಲ, ಯಾಕೆ ಇವರು ಅದನ್ನು ಹೊಡೆದಾಕಿದ್ರು ಅಂತ ಒಂದು ಪ್ರಶ್ನೆ ಹೇಳುತ್ತಲ್ವಾ, ಯಾಕೆ ಮಾಡಿದ್ರು ಅಂತ ಹೇಳ್ತೀನಿ ನಾನು. ಅಲ್ಲೇನಾಗಿದೆ, ನಮ್ಮ ದೇಶದ ವಿಮಾನಗಳು ಈಗ ನಮ್ಮ ರಿಪಬ್ಲಿಕ್ ಡೇ ಸೆಲೆಬ್ರೇಷನಲ್ಲಿ ನಾವು RD ಪರೇಡ್ನಲ್ಲಿ ನಮ್ಮ ವಿಮಾನಗಳು, ರಫೇಲು ಇದನ್ನೆಲ್ಲ ತೋರಿಸ್ತೀವಲ್ವಾ, ಪ್ರದರ್ಶನ ಮಾಡ್ತೀವಿ. ಅದರ ಶಕ್ತಿ ಸಾಮರ್ಥ್ಯಗಳನ್ನ ಹೇಳ್ತೀವಿ ನಾವು. ಇದು ಗಂಟೆಗೆ ಎಷ್ಟು ಕಿಲೋಮೀಟರ್ ವೇಗದಲ್ಲಿ ಹೋಗುತ್ತೆ, ಎಷ್ಟು ದೂರವನ್ನು ಇದಾಗುತ್ತೆ, ಇದಕ್ಕೆ ಇಂಧನವಿಲ್ಲದೆ ಆಕಾಶದಲ್ಲಿ ಎಷ್ಟೊತ್ತು ಹಾರಾಡ್ಬೋದು, ಇದೆಲ್ಲ ಹೇಳ್ತೀವಲ್ವಾ. ಇದೆಲ್ಲ 10% ಅಷ್ಟೇ ನಾವು ಹೇಳೋದು, ಡೆಪ್ತ್ ಆಗಿ ಹೇಳಲ್ಲ. ಒಳಗಡೆ ಇರ್ತಕ್ಕಂಥ ಕೆಲವು ರಹಸ್ಯಗಳು ಶತ್ರುಗಳಿಗೆ ಗೊತ್ತೇ ಆಗಬಾರ್ದು. ಆ ವಿಮಾನದಲ್ಲಿ ರಾಡಾರ್ ಸಿಸ್ಟಮ್ ಹೆಂಗಿದೆ, ಈಗ ಅಮೆರಿಕದ ವಿಮಾನಗಳು ಯಾವುದೇ ದೇಶದ ವಾಯು ಪ್ರದೇಶಕ್ಕೆ ಬಂದರೂ ಕೂಡ ರಾಡಾರ್ಗಳು ಅದನ್ನು ಡಿಟೆಕ್ಟ್ ಮಾಡೋಕ್ಕಾಗಲ್ಲ, ಅಷ್ಟು ಇದೆ. ಏನಿದೆ ಅದು, ಆ ಟೆಕ್ನಾಲಜಿ ನಾವು ಕೊಟ್ಟಂಗಲ್ವಾ ಅದೇ ಶತ್ರು ದೇಶಕ್ಕೆ. ನಮ್ಮ ವಿಮಾನನ ಅಲ್ಲಿ ಹೋಗಿ ಬಿಟ್ಬಿಟ್ಟು ಬಂದರೆ ನಮ್ಮ ಟೆಕ್ನಾಲಜಿನ ಅವ್ರು ಕೊಟ್ಟಂಗಾಯ್ತು. ಅವ್ರು ಅದನ್ನು ಬಳಸ್ಕೊಂಡು ಅದೇ ರೀತಿ ವಿಮಾನಗಳನ್ನ ಅವರೇ ತಯಾರು ಮಾಡ್ಕೋಬೋದು. ರಷ್ಯಾದವ್ರು ಓಡ್ ಬರ್ತಾರೆ, ಚೀನಾದವ್ರು ಓಡ್ ಬರ್ತಾರೆ, ಏನು ಟೆಕ್ನಾಲಜಿ ಇದೆ ಕೊಡಿ ನೋಡೋಣ, ನಾವು ಅದೇ ಥರ ವಿಮಾನ ಮಾಡೋಣ. ಸೊ ನಮ್ಮ ರಹಸ್ಯಗಳು ಗೊತ್ತಾಗುತ್ತೆ ಅವ್ರಿಗೆ. ಹಾಗಾಗಿ ಅದು ಗೊತ್ತಾಗಬಾರ್ದು ಅನ್ನೋ ಕಾರಣಕ್ಕೆ ಆ ಥರ ಹೊಡೆದು ಉರುಳಿಸ್ಬಿಡ್ತಾರೆ, ಧ್ವಂಸ ಮಾಡಿಬಿಡ್ತಾರೆ, ನಾಶ ಮಾಡಿಬಿಡ್ತಾರೆ. ಅದ್ರಲ್ಲಿ ಏನೇನು ಸೀಕ್ರೆಟ್ ಇದೆಯೋ ಅದು ಶತ್ರುಗಳು ಗೊತ್ತಾಗಬಾರ್ದು ಅನ್ನೋ ಕಾರಣಕ್ಕೆ ಇದು ಅವ್ರು ಮಾಡಿರ್ತಕ್ಕಂಥದ್ದು.
ಇನ್ನು ಅಮೆರಿಕ ಕಠಿಣ ಎಚ್ಚರಿಕೆ ನಡುವಲ್ಲೂ ಕೂಡ ಇರಾನ್ ತೀವ್ರ ದಾಳಿಯನ್ನು ನಡೆಸ್ತಾ ಇದೆ. ಕುವೈತ್ ಮೇಲೆ ಇರಾನ್ ಮಿಸೈಲ್ ಅಟ್ಯಾಕ್ ಅನ್ನು ಮಾಡಿದೆ. ದಾಳಿಯ ಪರಿಣಾಮ 2 ವಿದ್ಯುತ್ ಉತ್ಪಾದನಾ ಘಟಕ ಬಂದ್ ಆಗಿದೆ. ತೈಲ ಘಟಕಕ್ಕೂ ಕೂಡ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡಲಾಗಿದೆ. ಇನ್ನು ಬಹ್ರೈನ್ನಲ್ಲಿರುವಂತಹ ಬಾಪ್ಕೋ ರಿಫೈನರಿ ಘಟಕದ ಮೇಲೂ ಕೂಡ ಇರಾನ್ ದಾಳಿ ಇಟ್ಟಿದೆ. ಇರಾನ್ ಕ್ಷಿಪಣಿ ದಾಳಿಗೆ ತೈಲ ಘಟಕ ಧಗಧಗ ಅಂತ ಹೊತ್ತಿ ಉರಿದಿದೆ. ಬಾಪ್ಕೋ ತೈಲ ಸಂಸ್ಕರಣಾ ಘಟಕ ದಿನಕ್ಕೆ 4 ಲಕ್ಷ ಬ್ಯಾರೆಲ್ ಕಚ್ಚಾ ತೈಲ ಉತ್ಪಾದಿಸುವಂತಹ ಸಾಮರ್ಥ್ಯವನ್ನು ಹೊಂದಿದೆ. ಇನ್ನು ಪೆಟ್ರೋಕೆಮಿಕಲ್ ಇಂಡಸ್ಟ್ರಿ ಕಂಪನಿ ಗುರಿಯಾಗಿಸಿ ಇರಾನ್ ಡ್ರೋನ್ ಅಟ್ಯಾಕ್ ಮಾಡಿದ್ದು. ಹಾಗೇನೇ ಇಸ್ರೇಲಿ ಬಂಕರ್ಗಳ ಮೇಲೆ ಇರಾನ್ ಭಯಾನಕ ದಾಳಿಯನ್ನ ಮಾಡಿದೆ. ಇಸ್ರೇಲ್ ಟೆಲ್ ಅವೀವ್ನಲ್ಲಿ ಭಾರೀ ಸ್ಫೋಟದ ಸದ್ದು ಕೂಡ ಕೇಳಿಸಿದೆ. ಮಿಸೈಲ್ ದಾಳಿಗೆ ಭಾರೀ ಪ್ರಮಾಣದಲ್ಲಿ ಹಾನಿ ಕೂಡ ಆಗಿದೆ. ಇತ್ತ ಅಮೆರಿಕ ಇಸ್ರೇಲ್ ಜಂಟಿಯಾಗಿ ಇರಾನ್ ಮೇಲೆ ಪ್ರತಿ ದಾಳಿಯನ್ನು ನಡೆಸಿದೆ. ಇರಾನ್ನ ತೈಲ ಡಿಪೋಗಳ ಮೇಲೆ ಜಂಟಿ ದಾಳಿ ನಡೆದಿದ್ದು ಟೆಹರಾನ್ ನಗರದಲ್ಲಿ ಭಾರೀ ಸ್ಫೋಟದಿಂದಾಗಿ ಆಕಾಶದೆತ್ತರಕ್ಕೆ ಬೆಂಕಿ ಕಾಣಿಸಿಕೊಳ್ತು. ಇಂಧನ ಸಂಗ್ರಹಣಾ ಸೌಲಭ್ಯ ಗುರಿಯಾಗಿಸಿ ದಾಳಿ ನಡೆಸಲಾಗಿದೆ. ಪೈಲಟ್ ರಕ್ಷಣಾ ಕಾರ್ಯಾಚರಣೆ ವೇಳೆ ಅಮೆರಿಕ ಪಡೆಗಳಿಂದ 5 ಹತರಾಗಿರುವಂತಹ ವರದಿ ಕೂಡ ಆಗಿದೆ. ಇನ್ನು ಯುದ್ಧ ಶುರುವಾದಾಗಿನಿಂದ ಇರಾನ್ನಲ್ಲಿ ಇಂಟರ್ನೆಟ್ ಸ್ಥಗಿತ ಮುಂದುವರೆಕೊಂಡು ಹೋಗಿದೆ. ಇತ್ತ ಒಮನ್ ಮತ್ತು ಇರಾನ್ ಸಚಿವರ ಮಧ್ಯೆ ಹಾರ್ಮೋಜ್ ಒಪ್ಪಂದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತುಕತೆ ಮುಂದುವರೆದಿದೆ. ಒಟ್ಟಿನಲ್ಲಿ ಸಾವು ನೋವು ಅಂತಕ್ಕಂಥದ್ದು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ನಾನು ಯಾವಾಗಲೂ ಹೇಳೋದು, ಒಂದು ಕಡೆ ಇಸ್ರೇಲ್ದು ಟೆಲ್ ಅವೀವ್, ಮತ್ತೊಂದು ಕಡೆ ಇವ್ರದ್ದು ಟೆಹರಾನ್, ಅದನ್ನು ಬಿಟ್ಟರೆ ಅದಕ್ಕಿಂತ ಸ್ವಲ್ಪ ಕಡಿಮೆ ಇರತಕ್ಕಂಥ ನಗರಗಳು ಎಲ್ಲ ಹೆಂಗಾಗ್ಬಿಟ್ಟಿದೆ ಅಂತಂದರೆ ಅಸ್ಥಿ ಪಂಜರ ಥರ ಆಗ್ಬಿಟ್ಟಿದೆಯಂತೆ. ಆ ಇಂಟರ್ನೆಟ್ನ ಬಂದ್ ಮಾಡ್ಕೊಂಡಿರೋದ್ರಿಂದಾಗಿ ನಮಗೇನು ಗೊತ್ತಾಗ್ತಾ ಇಲ್ಲ. ನಿಮಗೆ ಏನಾಗುತ್ತೆ ಗೊತ್ತಾ, ನನ್ನ ಪ್ರಕಾರ ಈಗ ಯುದ್ಧ 36-37 ದಿನ ಆಯ್ತಲ್ವಾ, ಇಸ್ರೇಲ್ ಒಂದು 10 ವರ್ಷ ಹಿಂದೆ ಕೊಟ್ಟೋಗ್ಬಿಟ್ಟಿದೆ. ಇರಾನ್ ನನ್ನ ಪ್ರಕಾರ ಒಂದು 15-20 ವರ್ಷ ಹಿಂದೆ ಕೊಟ್ಟೋಗ್ಬಿಟ್ಟಿದೆ. ಅಂದರೆ ಆಗಿರೋ ಲಾಸನ್ನೆಲ್ಲ ಅವರು ರೀಬಿಲ್ಡ್ ಮಾಡ್ಕೋಬೇಕು. ಇನ್ನು ಮತ್ತೆ ಅದೇನಾಗುತ್ತೆ, ಇಟ್ ಟೇಕ್ಸ್ ಟೈಮ್. ನಿಮ್ಗೊಂದು 10 ವರ್ಷ 15 ವರ್ಷ ಬೇಕು ಹಳೆಯ ಇರಾನ್ನ ಗತವೈಭವ ಮರುಕಳಿಸ್ಬೇಕು ಅಂತಂದರೆ. ಎಷ್ಟು ನಷ್ಟ. ಈಗ ನಾವು ಅಮೆರಿಕಾದ ಲಾಸ್ ಬಗ್ಗೆ ಮಾತ್ರ ಹೇಳ್ತೀವಿ, ಇರಾನ್ಗೆ ಲಾಸ್ ಆಗ್ತಿಲ್ವಾ? ಇರಾನ್ ಏನು ಅಮೆರಿಕದಷ್ಟು ಶ್ರೀಮಂತ ರಾಷ್ಟ್ರ ಅಲ್ಲ. ಇರಾನ್ಗೂ ವಿಪರೀತ ಲಾಸ್ ಆಗ್ತಾ ಇದೆ. ಅವರು ಹೆಂಗೋ ಅದೇ ಮೇಡಮ್, ಈಗ ನೋಡೋರ್ಗೆ ಹೆಂಗೆ ಕಾಣಿಸ್ತಾ ಇದೆ ಅಂದರೆ, ನಾವು ಆರಂಭದಿಂದ ಇಲ್ಲಿವರೆಗೂ ಯುದ್ಧ ಮುಂದುವರಿಸ್ತೀವಿ ಅಂತ, ಮಾತುಕತೆಗೆ ಒಪ್ಪಲ್ಲ ಅಂತ, ಮೇಲಿಂದ ಮೇಲೆ ದಾಳಿಗಳನ್ನ ನಡೆಸ್ತಾ ಇರೋದು ಎಲ್ಲ ನೋಡಿದಾಗ ಇರಾನ್ ಸ್ಟ್ರಾಂಗ್ ಏನೋ ಅನ್ನೋ ರೀತಿ ನೋಡೋರ್ ಕಣ್ಣಿಗೆ ಭಾಸವಾಗ್ತದೆ. ಒಂದು ಎರಡನೇದು ಇಂಡೈರೆಕ್ಟ್ ಆಗಿ ಕೆಲವು ದೇಶಗಳು ಅವ್ರಿಗೆ ಸಪೋರ್ಟ್ ಮಾಡಿದ್ದಾರೆ. ಆ ಥರ ಸಪೋರ್ಟ್ ಇಲ್ಲದೇನೆ ಇರಾನ್ ಅವ್ರು ಇಲ್ಲಿ ತನಕ ಇಷ್ಟು ದಿನ ಯುದ್ಧ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಆಮೇಲೆ ಈಗ ನಿನ್ನೆ ಒಂದು ರಿಪೋರ್ಟು ಡೊನಾಲ್ಡ್ ಟ್ರಂಪ್ ಹೋಗಿದೆಯಂತೆ, ಅವರದ್ದೇ ಗುಪ್ತಚರ ಇಲಾಖೆಯ ರಿಪೋರ್ಟ್. ಅವ್ರು ಹೇಳೋ ಪ್ರಕಾರ ಇರಾನ್ಗೆ ಇನ್ನೂ 6 ತಿಂಗಳು ಯುದ್ಧ ನಡೆಸೋ ಶಕ್ತಿ ಇದೆಯಂತೆ. ಇನ್ನೂ 6 ತಿಂಗಳು. ಆದರೆ ನಿಮ್ಗೆ ಏನಾಗುತ್ತೆ, ಇಷ್ಟೇ ಪ್ರಬಲವಾಗಿರುತ್ತೆ ಆಗತ್ತಾ ಗೊತ್ತಿಲ್ಲ. ಅವ್ರದ್ದು ಫೈನಾನ್ಷಿಯಲ್ ಕಂಡೀಷನ್ ಡಿಕ್ರೀಸ್ ಆಗ್ತಾ ಬರುತ್ತೆ. ಆಮೇಲೆ ಮತ್ತೊಂದು ಕಡೆ ಈಗ ಬ್ಯಾರಲ್ ಕ್ರೂಡ್ ಆಯಿಲ್ಗೆ ನಿಮಗೆ $150 ಏನಾದ್ರು ಬಂದ್ಬಿಟ್ರೆ ಜಾಗತಿಕವಾಗಿ ಆರ್ಥಿಕ ಹಿಂಜರಿತ ಶುರು ಆಗುತ್ತೆ. ಎಲ್ಲ ರಾಷ್ಟ್ರಗಳು ಕಷ್ಟ ಅನುಭವಿಸ್ಬೇಕಾಗುತ್ತೆ. $200 ಹೋಗ್ಬಿಟ್ರೆ ಜಗತ್ತೇ ಶೇಕ್ ಆಗ್ಬಿಡುತ್ತೆ. ಹಂಗೆಲ್ಲ ಇದೆ. ಅಲ್ಲ, ಈಗ ಸೈಲೆಂಟ್ ಆಗಿರುವಂತಹ ಇವರಿಂದ ಹೊಡೆಸ್ಕೊಳ್ತಿರುವಂತಹ ರಾಷ್ಟ್ರಗಳು ನಾಳೆ ಅವರು ತಿರುಗಿ ಬೀಳ್ಬಹುದು. ಖಂಡಿತ ನಿಮ್ಗೊಂದು ತಾಳ್ಮೆಗೆ ಒಂದು ಮಿತಿ ಇರುತ್ತೆ ಎಲ್ಲದಕ್ಕೂ ಕೂಡ. ಈಗ ನಾಳೆ ದಿನ ಎಲ್ಲರೂ ಕೂತ್ಕೋತಾರೆ, ಅಮೆರಿಕ ವಿರುದ್ಧ ನಿಲ್ತಾರೆ, ಇಸ್ರೇಲ್ ವಿರುದ್ಧ ನಿಲ್ಸಿ ಸಾಕು ಯುದ್ಧನ ಫಸ್ಟ್ ನಮ್ಮ ಕೈಲಿ ಆಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಇಡೀ ಜಗತ್ತಿನ ಒತ್ತಡ ಬರುತ್ತೆ ಅವಾಗ ಅವ್ರಿಗೆ. ವಿಶ್ವಸಂಸ್ಥೆಯಲ್ಲಿ ಖಂಡನಾ ನಿರ್ಣಯ ತಗೋತಾರೆ ಅಮೆರಿಕ ವಿರುದ್ಧ. ಹಿಂಗೆಲ್ಲ ಆಗುತ್ತೆ ಮುಂದಕ್ಕೆ. ಆದರೆ ಮುಂದುವರೆದ್ರೆ ಅದಾಗಬಾರ್ದು ಅಂದರೆ ನಿಲ್ಲಬೇಕು. ಏನಾಗುತ್ತಪ್ಪ, ನಾವು ಕಷ್ಟಪಡ್ತಾ ಇದ್ದೀವಿ.